ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಅಲಸಂದೆ ಕಾಳು, ಒಣಗಿರೋ ಅಲಸಂದೆ ಕಾಳಿಂದು ಹುಳಿ ಸಾರು ಮಾಡ್ತಿದ್ದೀನಿ. ನೋಡಿ, ಒಂದು ಲೋಟ ನಾನು 1/4 kg ಅಲಸಂದೆ ಕಾಳು ತೊಗೊಂಡಿನಿ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಒಂದೂವರೆ ಲೀಟ್ರ್ ನೀರನ್ನ ಹಾಕಿ 4 ವಿಸಲ್ನ ಬರ್ಸ್ಕೊತೀನಿ. ಒಂದು 4-5 ವಿಸಲ್ನ ಬರ್ಸ್ಕೊಳ್ಳಿ, ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ಓಕೆನಾ? ಬಟ್ ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ. ಇವನ್ ದೋಸೆ ಎಲ್ಲದೂ ತಿನ್ಬೋದು ಇದರಲ್ಲಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. 4 ವಿಸಲ್ನ ಬರ್ಸೋಣ. ನಂತರ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ, ನಾನು ತೊಳೆ ಅಂತೀವಲ್ಲ ಆ ಥರ. ಆಮೇಲೆ ಬೆಳ್ಳುಳ್ಳಿ, ಒಂದು 10 ಹೆಸರು ಬೆಳ್ಳುಳ್ಳಿ, ಒಂದು ಚಿಕ್ಕ ಗೆಡ್ಡೆ, ಮತ್ತು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತಬಿಟ್ಟು. ಹಾಗೆ ಮತ್ತು ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು ಒಂದೂವರೆ ಸ್ಪೂನಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಅರ್ಧ ಚಮಚ ಹಾಕ್ಕೊತೀನಿ, ಖಾರ ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು. ಆಮೇಲೆ ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ ನಾನು. ಒಂದು 6 ಸ್ಪೂನ್ ಇರ್ಬೋದು. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ನೈಸಾಗಿ ರುಬ್ಕೊಂಬರೋಣ. ನೋಡಿ, ರುಬ್ಬಾಗಿದೆ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ನಲ್ಲಿ ಸನ್ಫ್ಲವರ್ ಆಯಿಲು ಒಂದು 2-3 ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು. ಎಣ್ಣೆ ಕಾದ ನಂತರ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹಿಂಗು, ಸಾಸಿವೆ ಇಷ್ಟನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ. ಇದು ಚಟಪಟ ಸಿಡಿದ ನಂತರ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು, ಒಂದು 10 ಎಲೆ ಕರಿಬೇವು. ಇದು ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಬೇಯೋದು ಆ ಥರ ಏನೂ ಬೇಡ, ಜಸ್ಟ್ ಒಗ್ಗರಣೆ ಅಷ್ಟೇ ಇದು. ಇದಕ್ಕೆ ನಾವೀಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಇಷ್ಟ ಆದರೆ. ಇವಾಗ ಮಿಕ್ಸನ್ನ ಮಾಡಿಕೊಂಡು ಬೇಯಿಸಿಟ್ಕೊಂಡ್ರೆ ಕಾಳು ಮತ್ತು ನೀರು, ಇದರಲ್ಲಿ ಉಪ್ಪು ಹಾಕ್ಬಿಟ್ಟು ನಾನು ಆಲ್ರೆಡಿ ಬೇಯಿಸಿದ್ದೀನಿ. ನೋಡಿ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ. ಒಮ್ಮೆ ಮಾಡಿ ನೋಡಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳನ್ನು ಹಾಕಿ, ಬೆಂದಿರೋ ಕಾಳನ್ನು ಇವಾಗ ತೊಳೆದಿರೋ ನೀರು ಜಾರ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು, ನಿಮಗೆ ತಿಕ್ನೆಸ್ ನೋಡಿ, ನಿಮಗೆ ಗಟ್ಟಿ ಬೇಕಾ ನೀರು ಬೇಕಾ ನೋಡಿಕೊಂಡು. ನಾನು ಮೀಡಿಯಮಾಗಿ ಮನೆಯಲ್ಲಿ ತುಂಬ ಗಟ್ಟಿನೂ ಇಲ್ಲ, ತುಂಬ ನೀರು ಇಲ್ಲ, ಆ ಥರ ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡೋರು ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು. ನೋಡಿ, ಇವಾಗ ಇದು ಕುದಿದಕ್ಕೆ ಬಿಟ್ಬಿಡೋಣ. ಒಂದು 10 ಮಿನಿಟ್ಸು ಕುದಿಸ್ಬಿಡೋಣ. ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿಕೊಂಡು, ಬೇಕಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ನೀವು. ನಾನು ನೀರಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ ನಂತರ ಇವಾಗ ನಾನು ಸ್ವಲ್ಪ ತೆಂಗಿನ ತುರಿನ ಮೇಲೆ ಹಂಗೆ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು, ಇದು ಆ್ಯಕ್ಚುಲಿ ನಮ್ಮ ಅಮ್ಮನೇ ಮಾಡೋದು ಈ ಥರ. ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಮಾಡೋದನ್ನೇ ಜಾಸ್ತಿ ನಾನು ಸ್ವಲ್ಪ ಅಡುಗೆಗಳ್ನ ಮಾಡೋದು. ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಮಿಕ್ಸಿನ ಮಾಡ್ಕೊಂಬರೋಣ. ಇನ್ನೊಂದು 5-10 ನಿಮಿಷ ಅದು ಕುದಿಯೋದಕ್ಕೆ ಬಿಟ್ಬಿಟ್ರೆ ಅಲಸಂದೆ ಕಾಳು ಹುಳಿ ಸಾರು ರೆಡಿ ಫ್ರೆಂಡ್ಸ್. ಓಕೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಅದು ನೊರೆ ಎಲ್ಲ ಹೋಗಬೇಕು, ಆವಾಗ ನಮಗೆ ರೆಡಿಯಾಗಿದೆ ಅಂತ. ಈಗ ನಾನೀಗ ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ, ಸರ್ವಿಂಗ್ ಬೌಲಲ್ಲಿ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಅನ್ನಕ್ಕೂ ಚೆನ್ನಾಗಿತ್ತು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಥ್ಯಾಂಕ್ ಯು.